ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಬೆಟರ್ ಆಗ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ನೋಡಿ, ನನ್ನ ಕಿಡ್ನಿ ಎಷ್ಟು ದಪ್ಪ ಆಗಿಬಿಟ್ಟಿದೆ. ಬರೀ ತಿಂದು ತಿಂದು ಮಲ್ಕೊಂಡು ಸ್ವಲ್ಪ ಬಾಡಿ ಕೂಡ ಬಿಲ್ಡ್ ಆಗಿಬಿಟ್ಟಿದೆ. ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ತುಂಬ ತುಂಬ ಅಲ್ಲ, ಏನು ಒಂದು ಅಪ್ರಾಕ್ಸಿಮೇಟ್ಲಿ ಹೇಳಬೇಕು ಅಂದರೆ ಒಂದು 5 ಕೆ ಜಿ ದಪ್ಪ ಆಗಿರಬಹುದು ಅಂದ್ಕೊಂಡಿದ್ದೀನಿ. ಸೊ ಫಸ್ಟೆಲ್ಲ ಮುಖ ಒಂಥರ ಕೋಲ್ ಮುಖ ಆಗಿಬಿಟ್ಟಿತ್ತು. ಈಗ ಒಂದು ಸ್ವಲ್ಪ ಎಲ್ಲ ಕೆನ್ನೆ ಬಂದುಬಿಟ್ಟಿದೆ, ಗುಂಡು ಗುಂಡಿಗೆ ಬಂದುಬಿಟ್ಟಿದೆ. ಇವತ್ತು ಮನೇಲಿ ಆ್ಯಕ್ಚುಲಿ ಯಾರೂ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮು ಕೂಡ ಬಂದು 11:30 ಆಗಿದೆ. ಸೊ ಎಲ್ಲರೂ ಕೋರ್ಟ್ ಹತ್ರ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ ಗೊತ್ತಾ? ಸೊ ಇವತ್ತು ಕೇಸ್ ಇದೆ. ಏನಪ್ಪ ಅದು ಅಂತ ಹೇಳಿದ್ರೆ, ಅಂದರೆ ನನ್ನ ಲೋಕಿ ತಮ್ಮನ ಹೆಂಡತಿ ಸೂಸೈಡ್ ಮಾಡ್ಕೊಂಡು ಸತ್ತಿದ್ರಲ್ವಾ. ಸೊ ಅದು ಕೇಸ್ ಇದೆ. ಅವರು ಡೌರಿ ಕೇಸ್ ಅಂತ ಹಾಕಿದ್ದಾರೆ. ಅದು ಆ್ಯಕ್ಚುಲಿ ಏನಪ್ಪ ಆಗಿದ್ದು ಅಂತ ಹೇಳಿದ್ರೆ, 3 ಈಗ 8 ಇಯರ್ಸೇ ಆಯಿತು ಅಂದ್ಕೊಳ್ತೀನಿ ನಾನು ಅವರು ಸತ್ತು. ಅವರ ಸತ್ತಿದ್ದು ಆ್ಯಕ್ಚುಲಿ ಸುಮ್ಮನೆ ಏನೋ ಒಂದು ಎದುರಿಸೋಣ ಅನ್ನೋ ರೀತಿಲಿ ಅವ್ರು ಸತ್ತಿದ್ದಷ್ಟೇ. ಸೊ ನೋಡೋಣ ಸಾಯ್ತೀನಿ ಅಂತ. ಒಂದು ನಿಮಿಷ ಗಾಯ್ಸ್. ಅಂದರೆ ಆ್ಯಕ್ಚುಲಿ ಅವತ್ತಿಬ್ರೂ ಗಂಡ ಹೆಂಡ್ತಿ ಇಬ್ಬರೂ ಚೆನ್ನಾಗೇ ಮಾತಾಡಿಕೊಂಡು ತುಂಬ ಕ್ಲೋಸಾಗೇ ಇದ್ದರು. ಅವತ್ತೆಲ್ಲ ಇಡೀ ದಿನ ಒಟ್ಟಿಗೆ ಇದ್ದರು. ಅವಳ ಸತ್ತಿದ್ದ ದಿನ ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿದ್ದೆ ಅಮ್ಮನ ಮನೆಗೆ. ಸೊ ಅಮ್ಮನ ಮನೇಲಿ ನಾವೆಲ್ಲರೂ ಸೇರಿ ತಿರುಪತಿಗೆ ಹೋಗಿದ್ವಿ. ತಿರುಪತಿಯಿಂದ ಬಂದು ಅವತ್ತು ಆ್ಯಕ್ಚುಲಿ ನೆಕ್ಸ್ಟ್ ಡೇನೇ ನ್ಯೂ ಇಯರ್ ಇತ್ತು. ಸೊ ಹೊಸ ವರ್ಷ ನ್ಯೂ ಇಯರ್ ಮುಗಿಸ್ಕೊಂಡು ನಾಳೆ ಹೋಗೋರಂತೆ ಅಂತ ಹೇಳಿ ಅಮ್ಮ ನಮ್ಮನ್ನು ಅಲ್ಲೇ ಉಳಿಸ್ಕೊಂಡಿದ್ರು. ಸೊ ಅಮ್ಮ ಅಲ್ಲೇ ಉಳಿಸ್ಕೊಂಡಿದ್ರು ಅಂತ ಹೇಳಿ ನ್ಯೂ ಇಯರ್ಗೆಲ್ಲ ಇಲ್ಲಿ ನಾನ್ ವೆಜ್ ಮಾಡಿಕೊಂಡು ಎಲ್ಲರೂ ರೆಡಿ ಮಾಡ್ಕೊತಾಯಿದ್ರು. ನಾನು ಲೋಕಿ ಆ್ಯಕ್ಚುಲಿ ಅಕ್ಕನ ಮಗನ ಟ್ಯೂಷನಿಂದ ಕರ್ಕೊಂಬರೋಣ ಅಂಥೇಳಿ ಹೊರಟಿದ್ವಿ. ಕರ್ಕೊಂಬರ್ತಾ ಸಡನ್ನಾಗಿ ಒಂದು ಹುಡುಗ ರೋಡಲ್ಲಿ ಅಡ್ಡ ಬಂದ ಅಂಥೇಳಿ, ಹುಡುಗನಿಗೆ ಗುದ್ರೆ ಏನಾನ ತೊಂದರೆ ಆಗುತ್ತೆ ಅಂಥೇಳಿ ನಾವು ಬೈಕ್ ನಿಲ್ಲಿಸ್ಬಿಟ್ವಿ ಸಡನ್ನಾಗಿ. ಸೊ ಆವಾಗ ಸ್ಕಿಡ್ಡಾಗಿ ನಾನು ಬಿದ್ದುಬಿಟ್ಟೆ. ನನ್ನ ಮೇಲೆ ಬೈಕ್ ಬಿದ್ದಿದ್ದರಿಂದ ನನ್ನ ಕಾಲು ಸ್ವಲ್ಪ ಟ್ವಿಸ್ಟ್ ಆಗಿತ್ತು. ಹಾಗಾಗಿ ನಾನು ಅವತ್ತು ಅಲ್ಲೇ ಉಳ್ಕೊಂಬಿಟ್ಟಿದ್ದೆ. ಇನ್ನು ನಾನು ಅಲ್ಲೇ ಉಳ್ಕೊಂಡಿದ್ದ ಕಾರಣ ಲೋಕಿ ಒಬ್ಬನೇ ಬಂದ. ಇನ್ನು ನನಗೂ ಏಟಾಗಿತ್ತಲ್ಲ, ನ್ಯೂ ಇಯರ್ ಕೂಡ ಸಿಂಪಲಾಗಿ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಡೇ ಲೋಕಿ ನಾನು ಹೊರಡ್ತೀನಿ, ನೀನು ಇಲ್ಲೇ ಇರು, ಈ ಸಿಚುವೇಷನಲ್ಲಿ ಮನೆಗೆ ಬಂದರೆ ಯಾರೂ ನೋಡ್ಕೊಳೋರು ಇರಲ್ಲ ಅಂಥೇಳಿ ನನ್ನ ಅಲ್ಲೇ ಬಿಟ್ಟು ಬಂದಿದ್ದ. ಇನ್ನು ಲೋಕಿ ಬರ್ತಾ ಇದ್ದಾಗ ಆ್ಯಕ್ಚುಲಿ ತಮ್ಮನಿಗೆ ಕಾಲ್ ಮಾಡಿ ಇಲ್ಲ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ದ. ಬೆಳಗ್ಗೆಯಿಂದ ಚಿಕ್ಕವನು ಅವ್ರ ಹೆಂಡತಿ ಮನೆಯಲ್ಲೇ ಇದ್ದಿದ್ದರಿಂದ ಸೊ ಅಲ್ಲಿ ಅವತ್ತವರು ಶುಂಠಿ ಹಾಕೋಣ ಅಂಥೇಳಿ ಅವನು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದ. ಅಣ್ಣ ಬರ್ತಿದ್ದಾನೆ ಅಂತ ಹೇಳಿ ಅವತ್ತು ಗುರುವಾರ. ಸೊ ಗಣಸಿ ಸಂತೆ ನಡೀತಲ್ಲ, ಸೊ ಸಂತೆಲಿ ಸಾಮಾನು ತಂದ್ಕೊಟ್ಟು ಬರೋಣ ಅಂಥೇಳಿ ಹೊರಟಿದ್ದಾನೆ ಅವನು. ಸೊ ಇನ್ನು ಬೆಳಗ್ಗೆಯಿಂದ ನನ್ನ ನಾದಿನಿ ಜೊತೆನೇ ಸ್ವಾಮಿ ಇದ್ದಿದ್ದರಿಂದ ತರಕಾರಿ ತಂದ್ಕೊಟ್ಟು ಬರ್ತೀನಿ, ಅಣ್ಣ ಬರ್ತಿದ್ದಾನೆ ಅಂತ ಹೇಳಿದ್ದಾನೆ. ಇನ್ನು ಅವನು ಹೊಂಟೋಗ್ತಾನಲ್ಲ ಅಂತ ನೋಡು, ನೀನು ಹೀಗೆ ಹೋದರೆ ನಾನು ಸೂಸೈಡ್ ಮಾಡ್ಕೊಂಬಿಡ್ತೀನಿ ಅಂತ ಹೇಳಿದ್ದಾಳೆ. ಅವಳು ಇದಕ್ಕೂ ಮುಂಚೆ ಸುಮಾರು ಸತಿ ಹಾಗೆ ಹೇಳ್ತಾ ಇದ್ಲು, ನಾನು ನಮ್ಮ ಮನೆಗೆ ಬಿಟ್ಟಿಲ್ಲ ಅಂದರೆ ಸೂಸೈಡ್ ಮಾಡ್ಕೊಂಬಿಡ್ತೀನಿ, ಅಥವಾ ನನ್ನ ಕ್ಲಾಸಿಗೆ ಕಳಿಸಿಲ್ಲ ಅಂದರೆ ಕಾಲೇಜಿಗೆ ಕಂಟಿನ್ಯೂ ಮಾಡಿಸಿಲ್ಲ ಅಂದರೆ ಸೂಸೈಡ್ ಮಾಡ್ಕೊಂಬಿಡ್ತೀನಿ ಅಂತಲೇ ಯಾವಾಗಲೂ ಹೇಳ್ತಾ ಇದ್ಲು. ಅದೇ ರೀತಿ ಅವತ್ತೂ ಕೂಡ ನೀನೀಗ ಹೋದರೆ ನೋಡು, ನನ್ನ ಬಿಟ್ಟು ಹೋದರೆ ನಾನು ಸೂಸೈಡ್ ಮಾಡ್ಕೊಂಬಿಡ್ತೀನಿ ಅಂತ ಹೇಳಿದ್ದಾಳೆ. ಬಟ್ ಅವನು ಯಾವಾಗಲೂ ಹಾಗೆ ಹೇಳ್ತಿದ್ಲಲ್ಲ ಅವಳು ಅಂದ್ಬಿಟ್ಟು ಸೊ ಅವತ್ತೊಂದು ಸ್ವಲ್ಪ ಇಗ್ನೋರ್ ಮಾಡಿಬಿಟ್ಟಿದ್ದಾನೆ. ಸೊ ಬಂದು ಅವನು ಡೈರೆಕ್ಟಾಗೂ ಸಂತೆಗೂ ಹೋಗಿಲ್ಲ. ಅಲ್ಲಿ ಕೆರೆ ಹತ್ರ 5 ಗಂಟೆ ಆದರೆ ಎಲ್ಲರೂ ಸಂಜೆ ಹೊತ್ತು ವಾಲಿಬಾಲ್ ಆಡ್ತಿದ್ರು ಗೈಸ್. ಸೊ ಅವತ್ತೂ ಕೂಡ ಅವನು ವಾಲಿಬಾಲ್ ಆಡೋಣ ಅಂಥೇಳಿ ಆಡ್ತಿದ್ದ. ಕಾಲ್ ಮಾಡಿದ್ದಾಳೆ, ಬಟ್ ಅದು ಇದುವರೆಗೂ ನನಗಂತೂ ನಮ್ಮ ಮನೆಯವರು ಯಾರಿಗೂ ನಮಗೆ ಗೊತ್ತಿಲ್ಲ. ಸೊ ಅವಳು ಪಾಯ್ಸನ್ ತಗೊಂಡು ಕಾಲ್ ಮಾಡಿದ್ದಾಳಾ ಅಥವಾ ಕೈಯಲ್ಲಿ ಇಟ್ಕೊಂಡು ಕಾಲ್ ಮಾಡಿದ್ದಾಳಾ ಅನ್ನೋದು ಗೊತ್ತಿಲ್ಲ. ಅದೇನಿದ್ರು ಭಗವಂತನಿಗೆ ಒಬ್ಬನಿಗೆ ಗೊತ್ತಿರುತ್ತೆ. ಸೊ ಅವಳು ಸುಮಾರು ಸಲ ಇವನಿಗೆ ಕಾಲ್ ಮಾಡಿದ್ದಾಳೆ. ಸೊ ಇವನು ಪಿಕ್ ಮಾಡಿಲ್ಲ. ಯಾವಾಗಲೂ ಹಿಂಗೆ ಮಾಡ್ತಾಳೆ, ಬೆಳಗ್ಗೆಯಿಂದ ಅವಳ ಜೊತೆನೇ ಇದ್ದೀನಲ್ಲ ಅಂದ್ಬಿಟ್ಟು. ಸೊ ಅವನೇನು ಮಾಡಿದ್ದಾನೆ, ಫೋನ್ ಸೈಲೆಂಟಾಗಿ ಹಾಕಿ ವಾಲಿಬಾಲ್ ಆಡ್ಕೊಂಡಿದ್ದಾಳೆ. ಇವಳು ಒಂದು 10 ಸತಿ ಕಾಲ್ ಮಾಡಿದ್ದಾಳೆ, ಅವನು ನೋಡ್ಕೊಂಡಿಲ್ಲ. ಅದು ಅವರೇ ಕಾಳು ಇರುತ್ತಲ್ಲ, ಅವರೇ ಕಾಳಿಗೆ ಹಾಕೋ ಔಷಧಿ ಅದು. ಅದು ಆ್ಯಕ್ಚುಲಿ ಬಾಟಲ್ ಇದ್ದಿದ್ದು ಇಷ್ಟು ಬಾಟ್ಲು. ಅವಳ ಮನಸ್ಸಿಗೆ ಏನು ಬಂತು ಅಂದರೆ, ಬಾಟಲ್ ಇರೋದು ಇಷ್ಟು ಚಿಕ್ಕದಲ್ವಾ, ನಾನು ತೊಗೊಂಡ್ರೆ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದಾಳೆ. ಬಟ್ ಇಷ್ಟು ಚಿಕ್ಕ ಬಾಟಲ್ನ ಒಂದು ಡ್ರಮ್ಮಿಗೆ ಮಿಕ್ಸ್ ಮಾಡ್ತಾರಂತೆ ಅದನ್ನು. ಅದು ಅಷ್ಟು ಸ್ಟ್ರಾಂಗ್ ಔಷಧಿ ಅಂತೆ. ಸೊ ಅದು ಹುಳ ಸಾಯೋ ಔಷಧಿ ಅದು.
ಅವಳೇನು ಮಾಡ್ಬಿಟ್ಟಿದ್ದಾಳೆ ಕುಡಿದ್ಬಿಟ್ಟಿದ್ದಾಳೆ. ಕುಡಿದ್ಬಿಟ್ಟು ಮೇನ್ ಮಿಸ್ಟೇಕ್ ಅವಳೇನು ಮಾಡಿದ್ದಾಳೆ ಅಂತ ಹೇಳಿದ್ರೆ, ಇವರಿಬ್ಬರು ಅವತ್ತು ಹೊಲದಲ್ಲೇ ಇದ್ದಿದ್ದರಿಂದ ನಾನು ಆಗಲೇ ಹೇಳಿದೆ ಶುಂಠಿ ಹಾಕಕ್ಕೆ ಬಂದಿರೋದು ಅಂತ. ಸೊ ಹೊಲದಲ್ಲೇ ಇರೋದ್ರಿಂದ ಅವತ್ತು ಅಡುಗೆ ಮಾಡಿಕೊಂಡು ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಮಾಡ್ಕೊಂಡು ತೊಗೊಂಬಂದಿದ್ದಾಳೆ. ಊಟ ಮಾಡಿ ಇನ್ನು ಮಿಕ್ಕಿದ ಸ್ವಲ್ಪ ಪಲ್ಯ ಇತ್ತಂತೆ. ಸೊ ಅದು ಔಷಧಿ ಕುಡಿದ ತಕ್ಷಣ ಅವಳಿಗೆ ಕಹಿ ಆಗಿಬಿಟ್ಟಿದೆ. ಸೊ ಕಹಿ ಆಗಿದೆ ಅಂತೇಳಿ ಅವಳು ಏನು ಮಾಡಿಬಿಟ್ಟಿದ್ದಾಳೆ, ಚೆನ್ನಾಗಿ ಸೊಪ್ಪು ತಿಂದ್ಬಿಟ್ಟಿದ್ದಾಳೆ. ಸೊಪ್ಪು ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟಿದ್ದಾಳೆ ಚೆನ್ನಾಗಿ ಅವಳು ಕಹಿ ಆಯಿತು ಅಂತೇಳಿ. ಆಮೇಲೆ ಅಲ್ಲೇ ಇನ್ನು JCPಲಿ ಕೆಲಸ ಮಾಡ್ತಿದ್ದವನು ಟೈಮ್ ಆಯಿತು 6 ಗಂಟೆ ಆಗಾಗ ಬಂದಿದೆ ಹಾಲು ಕರಿಯಕ್ಕೆ ಹೋಗಬೇಕು ಅಂತ ಕೈ ತೊಳ್ಕೊಳಕ್ಕೆ ಬಂದಿದ್ದಾನೆ. ಕೈ ತೊಳ್ಕೊಳಕ್ಕೆ ಬಂದಾಗ ಇವಳು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾಳೆ. ಆವಾಗ ಅಂದರೆ ಔಷಧಿ ತೊಗೊಂಡಿರೋ ಸ್ಮೆಲ್ ಬರುತ್ತಲ್ಲ ಗೈಸ್. ಸೊ ಏನಿದು ಇಷ್ಟೊಂದು ಸ್ಮೆಲ್ಲು ಏನಾಯ್ತಮ್ಮ ಅಂತ ಕೇಳಿದಾಗ ಇಲ್ಲ ಈ ಥರ ಔಷಧಿ ಕುಡ್ದಿದ್ದೀನಿ ಅಂತ ಹೇಳಿದ್ದಾರೆ. ತಕ್ಷಣ ಪಾಪ JCP ಕೆಲಸ ಮಾಡೋರು ಅವ್ರನ್ನ ಮನೆಯವರಿಗೆ ಅವ್ರಿಗೆಲ್ಲ ಈ ವಿಷಯ ತಿಳಿಸಿ ಕರೆಸಿದ್ದಾರೆ. ಅವಳ ಜೊತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸಣ್ಣ ಮಗು ಇತ್ತು ಗೈಸ್, 1 ವರ್ಷದೊಂದು ಮಗು ಇದೆ. ಸೊ ಆ ಮಗುನ ಪಕ್ಕದಲ್ಲೇ ಕೂರಿಸ್ಕೊಂಡು ಆ ಥರ ಮಾಡ್ಕೊಂಡಿದ್ದಾಳೆ. ಪುಣ್ಯಕ್ಕೆ ಆ ಮಗು ಆ ಬಾಯಲ್ಲೆಲ್ಲ ಬರ್ತಿದ್ದು ನೊರೆ ಎಲ್ಲ ತಗೊಂಡಿಲ್ಲ. ಸೊ ಮಗುಗೆ ಏನು ಗೊತ್ತಾಗುತ್ತೆ, ಏನಾದರೂ ತೊಗೊಂಡ್ಬಿಟ್ಟಿದ್ರೆ ಏನು ಗತಿ ಅಂತ ಅನಿಸ್ತು. ಆ ಟೈಮ್ಗೆ ಭಗವಂತ ಆ ಮಗುಗೂ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡೋದು ಅಂತ ಅನ್ನಿಸ್ತು. ಆಮೇಲೆ ತಕ್ಷಣ ಅವಳನ್ನ ಎಲ್ಲರೂ ಬೈಕಲ್ಲೇ ಹಳ್ಳಿ ಕಡೆ ಗೊತ್ತಲ್ವಾ ಸಮಯ ಸಂದರ್ಭ ಅಂದರೆ ವೆಹಿಕಲ್ಸ್ ಏನೂ ಇರೋದು ಇಲ್ಲ. ಸೊ ಅವ್ರ ಹತ್ರ ಇದ್ದಿದ್ದ ಗಾಡಿಲೇ ಬೈಕಲ್ಲಿ ತೊಗೊಂಡೋಗಿದ್ದಾರೆ. ತೊಗೊಂಡೋಗ್ಬೇಕಾದ್ರೆ ಒಂದು ಸ್ವಲ್ಪ ಮಾತಾಡಿದಾಳಲ್ಲ ನಾರ್ಮಲ್ಲು ಅಂತ ಅಂದ್ಕೊಂಡಿದ್ರು ಎಲ್ಲರೂ. ಆಮೇಲೆ ಏನಾಯಿತು, ಹಾಸ್ಪಿಟಲ್ಗೆ ತಗೊಂಡೋಗ್ಬೇಕಾದ್ರೆ ಸ್ವಾಮಿಗೆ ಅಲ್ಲಿ ಹೇಳಿದ್ರು, ಅಣ್ಣ ಹಿಂಗೆ ನಂದಿನಿ ಪಾಯ್ಸನ್ ತೊಗೊಂಡಿದ್ದಾಳೆ ಅಂತ ಹೇಳಿದ್ರು. ಸರಿ ಅವನು ತಕ್ಷಣ ಹೋದ. ನಮ್ಮೂರಲ್ಲಿರೋದು ಗಂಡಸಿದು ಗೌರ್ಮೆಂಟ್ ಹಾಸ್ಪಿಟಲು. ಸೊ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನೂ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಗೊತ್ತಲ್ವ ನಿಮಗೆಲ್ಲ ಎಷ್ಟು ಬೇಸಿಕ್ ಇರುತ್ತೋ ಅಷ್ಟೇ ಇರೋದು. ಆಮೇಲೆ ಅವ್ರು ಬಂದ ತಕ್ಷಣ ವಾಮಿಟ್‌ನ ಮಾಡಿಸಿದ್ದಾರೆ. ಆವಾಗ ಅದು ಔಷಧಿ ಬಂದಿಲ್ಲ. ಅದು ನೀರು ಕುಡ್ದಿದ್ಲಲ್ಲ, ಆ ನೀರು ಮತ್ತು ಸೊಪ್ಪು ತಿಂದ್ಬಿಟ್ಟಿದ್ಲಲ್ಲ ಅದೇ ಮೇನ್ ಎಫೆಕ್ಟ್ ಆಗಿದ್ದು ಅವಳಿಗೆ. ಸೊ ಸೊಪ್ಪು ತಿಂದಿರೋದ್ರಿಂದ ಅದನ್ನು ಕಕ್ಕಕ್ಕೆ ಅವಳಿಗೆ ಆಗಲಿಲ್ಲ. ಚೆನ್ನಾಗಿ ಬರೀ ಸೊಪ್ಪು ತಿಂದ್ಲು, ಔಷಧಿ ಬರಲಿಲ್ಲ. ಸೊ ಇಮಿಡಿಯೇಟಾಗಿ ಆ್ಯಂಬುಲೆನ್ಸಲ್ಲಿ ಹಾಕ್ಕೊಂಡು ಗಂಡಸಿಯಿಂದ ಆರ್ಸಿಕೆ ಸಾರಿ ಹಾಸನಿಗೆ ಕರ್ಕೊಂಡು ಹೋಗಿದ್ದಾರೆ. ಹಾಸನ್ ಗೌರ್ಮೆಂಟ್ ಹಾಸ್ಪಿಟಲ್ಲು. ಹೋಗಬೇಕಾದ್ರೆ ದಾರಿಲೆಲ್ಲ ಮಾತಾಡಿದ್ದಾಳೆ, ಇಲ್ಲ ನೀನು ಹೋದಲ್ಲ ನಿನ್ನ ಎದುರಿಸೋಣ ಅಂತ ಮಾಡಿದೆ, ನನ್ನ ಉಳಿಸ್ಕೋ ಸ್ವಾಮಿ ಅಂತೆಲ್ಲ ಕೇಳಿದ್ದಾಳೆ. ಅಂದರೆ ಅದಕ್ಕೂ ಮುಂಚೆ ಅವಳಿಗೆ ಪಾಪು ಆಗೋಕ್ಕೂ ಮುಂಚೆ ಹಾವು ಕಚ್ಚಿತ್ತು. ಆವಾಗಲೂ ಅಷ್ಟೇ ಉಳಿಸ್ಕೊ ಅಂತ ಹೇಳಿದ್ರು. ಆವಾಗಲೂ ಪಾಪ ಕಷ್ಟಪಟ್ಟು ಉಳಿಸ್ಕೊಂಡ. ಅಟ್‌ಲೀಸ್ಟ್ ಇದು ಅದೇ ಥರ ಆಗುತ್ತೆ ಅಂತ ಅವಳು ಅಂದ್ಕೊಂಡಿದ್ದಾಳೆ. ಆಮೇಲೆ ಇವರು ಸ್ವಲ್ಪ ಧೈರ್ಯವಾಗಿದ್ದರು. ಯಾಕೆಂದರೆ ನಾರ್ಮಲಾಗಿ ಇವಾಗ ನಾನು ಹೆಂಗೆ ಮಾತಾಡ್ತಿದ್ದೀನಿ ಹಂಗೆ ಮಾತಾಡಿಕೊಂಡು ಹೋಗಿದ್ದಾಳೆ. ಬಟ್ ಹೋಗ್ತಾ ಹೋಗ್ತಾ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂತ ಹೇಳಿದ್ರೆ ಹಾಸನ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗಡೆ ತಗೊಂಡು ಹೋಗಿದ ತಕ್ಷಣ ಇನ್ನೇನು ಅವಳನ್ನ ಅವಳನ್ನ ಇಳಿಸ್ಕೊಂಡು ಟ್ರಾಲಿಲಿ ಹಾಕ್ಕೊಂಡು ಒಳಗೆ ತಗೊಂಡು ಹೋಗ್ಬೇಕಾದ್ರೇ ಸೊ ಅವಳು ಸತ್ತೋದ್ಲು. ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೆಣ್ಮಕ್ಳು ಯಾವುದೇ ಕಾರಣಕ್ಕೂನು ನೆಗ್ಲೆಕ್ಟ್ ಮಾಡಬೇಡಿ. ಆಮೇಲೆ ಎದುರಿಸ್ತೀನಿ ಅಂತ ಹೋಗಬೇಡಿ. ಎದುರ್ಸಕ್ಕೆ ಹೋದರೆ ಒಂದು ಜೀವನೇ ಹೋಗುತ್ತೆ. ಈಗ ನೋಡಿದ್ರಿ ಒಂದು ಹೆಣ್ಣಾಗಿ ನನಗೇನು ಅನಿಸುತ್ತೆ ಅಂದರೆ ದುಡುಕ್ಬಿಟ್ಟೆ ನೀನು ಅಂತ ಅನಿಸ್ತಾ ಇದೆ. ನಿನ್ನ ಲೈಫ್‌ನ ನೀನೇ ಹಾಳು ಮಾಡಿಕೊಂಡೆ. ಯಾವುದೇ ಗಂಡಸಾದ್ರೂ ಅಷ್ಟೇ, ನಾನು ಸತ್ರೂ ಅಷ್ಟೇ ಇನ್‌ಫ್ಯಾಕ್ಟು. ಸೊ ಇನ್ನೊಂದು ಮದುವೆ ಅವನು ಆಗ್ತಾನೆ. ನಮ್ಮ ಲೈಫು, ನನ್ನ ಮಕ್ಳ ಜೀವನ ನಮಗೆ ಅಲ್ವಾ ಹಾಳಾಗೋದು. ಸೊ ಸ್ವಲ್ಪ ಕೇರ್ಫುಲ್ಲಾಗಿರು. ಇವಾಗ ನೀನು ನಿನ್ನ ನೆನೆಸ್ಕೊಳೋರೇ ಯಾರೂ ಇಲ್ಲ ಅನ್ನೋ ಥರ ಆಗಿದೆ. ಸೊ ನೀನು ಸತ್ತೇ ಅವನು ಇನ್ನೊಂದು ಆಗ್ತಾನೋ, ಇಲ್ಲ ಯಾವುದೇ ಗಂಡಸಾದ್ರೂ ಅಷ್ಟೇ ಇನ್ನೊಂದು ಆಗೇ ಆಗ್ತಾನೆ. ಸೊ ನಾನು ಸತ್ತರೆ ನನ್ನ ಮಕ್ಳು ಯಾರಿದ್ದಾರೆ ಅನ್ನೋದು ನೀನು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಲಿಲ್ಲ. ಆಮೇಲೆ ನಿನ್ನ ತಂದೆ ತಾಯಿಗೂ ಅಷ್ಟೇ ನೀನು ಒಬ್ಬಳೇ ಮಗಳಿದ್ದಿದ್ದಲ್ವಾ. ಸೊ ನೀನು ಅದನ್ನು ಯೋಚನೆ ಮಾಡಬೇಕಾಗಿತ್ತು. ಅವ್ರಿಗೂ ನೋವು ಕೊಟ್ಕೊಂಡು ಹೋದೆ. ಸೊ ಇವತ್ತು ಆ್ಯಕ್ಚುಲಿ ಅವರು ಕೋರ್ಟಿಗೆ ಹೋಗಿರೋದು. ಇದೇ ಕೇಸ್ ನಡೀತಾ ಇದೆ ಇನ್ನು. ಸೊ ಏನಾಗುತ್ತೋ ಗೊತ್ತಿಲ್ಲ ನನಗೂ. ಸೊ ಈ ಕೇಸ್‌ನ ಮುಗಿಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ನಾನು ಕೇಳ್ಕೊಳೋದು ಸೊ ಏನಾಗುತ್ತೋ ಗೊತ್ತಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ ಕೇಳ್ಕೊಳೋದು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಕೀಪ್ ಸಪೋರ್ಟ್ ಮೀ ಅಂತ ಕೇಳ್ತಾ ಇವತ್ತು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.